ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕ್ವಶನ್ ಆ್ಯಂಡ್ ಆನ್ಸರ್ಸ್ ಸ್ಟಾರ್ಟ್ ಮಾಡೋಣ. ಈಗ ಮೊದಲನೇ ಪ್ರಶ್ನೆ, ವಸಾಹತುಶಾಹಿ ಅವಧಿಯಲ್ಲಿ ಯಾವ ಯುರೋಪಿಯನ್ ಶಕ್ತಿಯು ಕರ್ನಾಟಕದಲ್ಲಿ ಪ್ರಬಲ ಅಸ್ತಿತ್ವವನ್ನು ಹೊಂದಿತ್ತು? ಪೋರ್ಚುಗೀಸ್, ಯುರೋಪಿಯನ್, ಮಾರ್ಟೀಸ್, ಮರಿಯಾಸ್. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಪೋರ್ಚುಗೀಸ್. ಎರಡನೇ ಪ್ರಶ್ನೆ, ಅರ್ಥಶಾಸ್ತ್ರದ ಲೇಖಕರು ಯಾರು? ಶ್ರೀನಿವಾಸ್, ಕೌಟಿಲ್ಯ, ಮೌಲ್ಯ, ಕೇಶವ್. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಕೌಟಿಲ್ಯ. ಮೂರನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಮಾರ್ಚ್ 5, ಮಾರ್ಚ್ 6, ಮಾರ್ಚ್ 7, ಮಾರ್ಚ್ 8. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಮಾರ್ಚ್ 8. ನಾಲ್ಕನೇ ಪ್ರಶ್ನೆ, ಭಾರತದ ಮೊದಲ ಪೊಲೀಸ್ ಅಧಿಕಾರಿ ಯಾರು? ಮಹೇಶ್, ಸುರೇಶ್, ಕಿರಣ್ ಬೇಡಿ, ವರುಣ್ ಬೇಡಿ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಕಿರಣ್ ಬೇಡಿ. ಐದನೇ ಪ್ರಶ್ನೆ, ಭಾರತದ ಮೊದಲ ಕೃತಕ ಉಪಗ್ರಹ ಯಾವುದು? ಶೌರ್ಯಭಟ, ಆರ್ಯಭಟ, ಮೌರ್ಯಭಟ, ಶೈರ್ಯಭಟ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಆರ್ಯಭಟ. ಆರನೇ ಪ್ರಶ್ನೆ, 3 ಹೃದಯವನ್ನು ಹೊಂದಿರುವ ಪ್ರಾಣಿ ಯಾವುದು? ಆಕ್ಟೋಪಸ್, ಗೂಬೆ, ಮ್ಯಾಕ್ಟೋಪಸ್, ನರಿ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಆಕ್ಟೋಪಸ್. ಏಳನೇ ಪ್ರಶ್ನೆ, ಬುಲೆಟ್ ಟ್ರೈನ್ ಅನ್ನು ಮೊದಲಿಗೆ ಯಾವ ದೇಶ ಪರಿಚಯಿಸಿತು? ಭಾರತ, ಪಾಕಿಸ್ತಾನ, ಜಪಾನ್, ಆಫ್ರಿಕಾ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಜಪಾನ್. ಎಂಟನೇ ಪ್ರಶ್ನೆ, ರಷ್ಯಾ ದೇಶದ ಕರೆನ್ಸಿ ಯಾವುದು? ರೂಬಲ್, ಡಾಲರ್, ಯೂರೋ, ರಷ್ಯೆ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ರೂಬಲ್. ಒಂಬತ್ತನೇ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಲಾಂಛನದ ಧ್ಯೇಯವಾಕ್ಯ ಯಾವುದು? ಜೈ ಹಿಂದ್, ಜೈ ಕರ್ನಾಟಕ, ಸತ್ಯಮೇವ ಜಯತೆ, ಸತ್ಯಮೇವ ಭಾರತ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಸತ್ಯಮೇವ ಜಯತೆ. ಹತ್ತನೇ ಪ್ರಶ್ನೆ, ಧರ್ಮಚಕ್ರ ಇದು ಯಾರ ಸಂಕೇತವಾಗಿತ್ತು? ಧರ್ಮ, ಬುದ್ಧ ಧರ್ಮ, ವಾಲ್ಮೀಕಿ, ಕರ್ಣ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಬುದ್ಧ ಧರ್ಮ. ಹನ್ನೊಂದನೇ ಪ್ರಶ್ನೆ, ಚಾಲುಕ್ಯರ ವಾಸ್ತುಶಿಲ್ಪಗಳ ಶೈಲಿ ಯಾವುದಾಗಿತ್ತು? ವೇಷದ ಶೈಲಿ, ಕೆತ್ತನೆ ಶೈಲಿ, ಶಿಲ್ಪಾ ಶೈಲಿ, ವೇಸರ ಶೈಲಿ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ವೇಸರ ಶೈಲಿ. ಹನ್ನೆರಡನೇ ಪ್ರಶ್ನೆ, ಆಸ್ಟ್ರೇಲಿಯಾದ ರಾಷ್ಟ್ರೀಯ ಕ್ರೀಡೆ ಯಾವುದು? ಕ್ರಿಕೆಟ್, ವಾಲಿಬಾಲ್, ಹಾಕಿ, ಕಬಡ್ಡಿ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಕ್ರಿಕೆಟ್. 13ನೇ ಪ್ರಶ್ನೆ, ಭಾಂಗ್ರಾ ಯಾವ ದೇಶದ ಶಾಸ್ತ್ರೀಯ ನೃತ್ಯ? ಆಫ್ರಿಕಾ, ಭಾರತ, ಜಪಾನ್, ಪಂಜಾಬ್. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಪಂಜಾಬ್. 14ನೇ ಪ್ರಶ್ನೆ, ರಕ್ತದಾನ ದಿನ ಯಾವಾಗ ಆಚರಿಸುತ್ತಾರೆ? ಅಕ್ಟೋಬರ್ 1, ಅಕ್ಟೋಬರ್ 2, ಅಕ್ಟೋಬರ್ 3, ಅಕ್ಟೋಬರ್ 4. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ. ಇವತ್ತಿಗೆ ಇಷ್ಟು ಕ್ವಶನ್ ಆ್ಯಂಡ್ ಆನ್ಸರ್ಸ್ ಸಾಕು ಫ್ರೆಂಡ್ಸ್. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಮತ್ತು ನಿಮಗೆ ಯಾವ ಥರ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಬೇಕು ಅನ್ನೋದನ್ನು ತಿಳಿಸಿ, ಕಮೆಂಟ್ ಮಾಡಿ. ನಾನು ಆ ಥರ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೇನೇ ಡೌಟ್ಸ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಮತ್ತು ನೀವು ಸಬ್ಸ್ಕ್ರೈಬ್ ಮಾಡಿ ಆಲ್ ಸೆಲೆಕ್ಟ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ಕ್ವಿಕ್ಕಾಗಿ ನೋಟಿಫಿಕೇಷನ್ ಆಗಿ ಬರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.